ಒಂದು ಅಮಾಯಕ ಹುಡುಗಿಗೆ ಟಾರ್ಚರ್ ಕೊಡೋದು ಅಂದ್ರೆ ಅದು ಪಾಪ ಕಣೋ, ಪಾಪಿ. ಇಬ್ರು ಒಟ್ಟಿಗೆ ಬೆಳೆದಿದ್ದೀರ ಅನ್ನೋ ಕಾರಣಕ್ಕೆ ಮದುವೆ ಮಾಡ್ಕೊಡಕ್ ರೆಡಿ ಆಗಿದ್ದು. ಅದಕ್ಕಿಂತ ಹೆಚ್ಚಾಗಿ ಅತ್ತೆ ಮೇಲರ ಪ್ರೀತಿಗೆ ನಿನ್ನನ್ನು ಅಳಿಯ ಮಾಡ್ಕೊಳಕ್ ಒಪ್ಕೊಂಡಿದ್ದು. ಅದು ಬಿಟ್ರೆ ನೀನ್ ನನ್ನ ಹತ್ರ ಸುಳಿಯೋಕ್ಕೂ ಯೋಗ್ಯನಲ್ಲ. ಹೌದು ಅಭಿ, ಹೌದು. ನಂಗೆ ಯೋಗ್ಯತೆ ಇಲ್ಲ. ಅರ್ಥ ಆಯ್ತು, ಬಿಟ್ಬಿಡು. ಕ್ಷಮಿಸ್ಬಿಡು ಅಭಿ, ತಪ್ಪಾಗೋಯ್ತು. ಮದ್ವೆ ಮಾಡ್ಕೊಳಕ್ಕಿಂತ ಮುಂಚೆ ಒಂದ್ ಹೆಣ್ಣಿನ ಬಗ್ಗೆ, ಅವಳ ಭಾವನೆ ಬಗ್ಗೆ ಅರ್ಥ ಮಾಡ್ಕೋಬೇಕು. ಇನ್ನೊಂದ್ಸರಿ ನನ್ನ ತಂಗಿ ಅಲ್ಲ, ಯಾವ ಹುಡುಗಿಗೂ ತೊಂದರೆ ಕೊಟ್ರೆ ಅದ್ ಗೊತ್ತಾದ್ರೆ ಈ ಮನೆ ಮುಂದೆ ಇರೋ ಮರಕ್ ನೇತಾಕ್ಬಿಡ್ತೀನಿ. ಇಲ್ಲ, ಅನ್ಕೊಂಡಿದ್ ನೋಡುದ, ಬಿಟ್ಬಿಡು. ತಪ್ಪಾಗೋಯ್ತು, ಬಿಟ್ಬಿಡು ಅಭಿ, ತಪ್ಪ. ಅಭಿ, ತಪ್ಪಾಗೋಯ್ತು. ಇನ್ನೊಂದ್ಸರಿ ಮಾಡಲ್ಲ ಅಭಿ, ಇನ್ನೊಂದ್ಸರಿ ಮಾಡ. ತಪ್ಪಾಗೋಯ್ತು. ನಿನ್ನಂತ ನನ್ನ ತಂಗಿಗೆ ಸಿಗ್ಲಿಲ್ಲ ಅನ್ನೋ ಖುಷಿಯಲ್ಲಿ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಬಾಲ ಏನಾರು ಜಾಸ್ತಿ ಬೆಳೆಸಿದ್ರೆ ಮಗನೇ ಕತ್ತರಿಸ್ಬಿಡ್ತೀನಿ. ಸಂಯುಕ್ತ ಅತ್ತೆ ಅನ್ನೋ ಅಮ್ಮನ ಹೊಟ್ಟೆಯಲ್ಲಿ ನಿನ್ನಂಥ ಮಗ ಹುಟ್ಬಾರ್ದಿತ್ತು ಕಣೋ. ಮಕ್ಕಳು ತಂದೆ ತಾಯಿಗೆ ಗೌರವ ತಂದು ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ಅವ್ರು ಗಳಿಸಿರೋ ಮರ್ಯಾದಿನ ಕಳಿಬಾರ್ದು ಕಣೋ. ಸರಿ, ನೀನು ಹೇಳ್ದಂಗೆ ಕೇಳ್ತೀನಿ. ಸರಿ ಸರಿ ಸರಿ. ಇನ್ನು ಮುಂದೆ ಡೀಸೆಂಟಾಗಿ ಒಳ್ಳೆಯವನಾಗಿ ಬದುಕೋದು ಕಲಿ. ಯಾಕಂದ್ರೆ ಈ ಮನೇಲಿ ಒಳ್ಳೆಯವ್ರಿಗೆ ಮಾತ್ರ ಜಾಗ. ಅರ್ಥ ಆಯ್ತಾ? ಅರ್ಥ ಆಯ್ತು, ಅರ್ಥ ಆಯ್ತು ಅಭಿ, ಅರ್ಥ ಆಯ್ತು, ಅರ್ಥ ಆಯ್ತು. ಏನಾಯ್ತು ಗಬ್ಬಾಗಿ ಗಡ್ಡ ಎಲ್ಲ ಬಿಟ್ಕೊಂಡು? ಡೀಸೆನ್ಸಿ ಇಂಪಾರ್ಟೆಂಟು, ಡೀಸೆನ್ಸಿನೇ ಮುಖ್ಯ. ನಾಳೆ ಹೋಗಿ ಟ್ರಿಮ್ ಮಾಡಿಸ್ಕೊಂಬಾ, ಗೊತ್ತಾಯ್ತಾ? ನಾನು ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬ ಕ್ಲೋಸ್ ಆಗಿದ್ದೀನಿ. ಎಲ್ರೂ ಒಂದೇ ಥರ ನೋಡ್ತೀನಿ, ಎಲ್ರಿಗೂ ಸಲಿಗೆ ಕೊಟ್ಟಿದ್ದೀನಿ. ಇನ್ನು ಮುಂದೆ ನೀನು ನನ್ನ ಏಕವಚನದಲ್ಲಿ ಅಭಿ ಅಂತ ಕರೆದ್ಯೋ? ಇಲ್ಲ 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 ಅಭಿ, ತಪ್ಪಾಯ್ತು. ಅಭಿಣ 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 ಅಭಿಣ. ಹೋಗಿ ಮಲ್ಕೋ. ಆ್ಯಂಡ್ ರಿಮೆಂಬರ್, ಬಿ ಎ ಗುಡ್ ಬಾಯ್. ಯಪ್ಪ, ಅಭಿನ ನಮ್ಮ ಇದ್ದಿದ್ದು ಅಭಿನ ಇವನು. ಸಾರಿ. ಸಾರಿ ಯಾಕೆ ಕೇಳ್ತಾ ಇದೆಯಾ? ಅದು ನಿನ್ನ ಹಗ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ. ಹಗ್ ಮಾಡ್ಕೊಳೋದು, ಸಾರಿ ಕೇಳೋದು ಅಷ್ಟೇನಾ? ಗೊತ್ತಿಲ್ಲದೆ ಮಾಡಿದ್ದು, ನಾನೇನು ಮಾಡೋಕ್ಕಾಗುತ್ತೆ? ನನಗೇನು ಅಭ್ಯಂತರ ಇಲ್ಲ ಅಭಿ. ನನ್ಗೇನಾದ್ರೂ ಪ್ರಾಬ್ಲಮ್ ಇದ್ದಾಗ ನೀನ್ ಸಾರಿ ಕೇಳೋದ್ರಲ್ಲಿ ಅರ್ಥ ಇದೆ.
ನಾನು ಸೈಲೆಂಟ್ ಆಗಿದ್ದೀನಿ ಅಂದರೆ ನೀನು ಯಾಕೆ ಸಾರಿ ಕೇಳಬೇಕು? ಅಲ್ಲ, ನಾನು ಹಗ್ ಮಾಡ್ಕೊಂಡಾಗ ನಿನಗೆ ಅನ್ಕಂಫರ್ಟಬಲ್ ಆಗುತ್ತಲ್ಲ, ಅದಕ್ಕೆ ಸುಮ್ಮನೆ ಜಗಳ ಯಾಕೆ ಅಂತ ಸಾರಿ ಕೇಳಿದೆ. ನನಗೇನು ಪ್ರಾಬ್ಲಮ್ ಇಲ್ಲ, ಬೇಕಿದ್ರೆ ನೀನೇ ಸಾರಿ ಕೇಳ್ಕೊ. ನೋಡು, ನನಗೆ ಗೊತ್ತಿಲ್ಲದೆ ಹಗ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಸಾರಿ ಕೇಳಿದ್ದೀನಿ. ಅದನ್ನ ಬೇಕಾದ್ರೆ ನೀನು ರಿಸೀವ್ ಮಾಡ್ಬೋದು, ಬೇಡ ಅಂದರೆ ಬಿಟ್ಬಿಡು. ಏನೋ ಮಹಾ ಮುನಿಗಳ ಥರ ಬಿಹೇವ್ ಮಾಡಬೇಡ. ಆಗೆಲ್ಲ ನಾನು ಟಚ್ ಮಾಡಿದ್ರೆ ಸಾಕು ಅಂತಿದ್ದೆ, ಇವಾಗ ನೋಡಿದ್ರೆ ಮುಟ್ರೆ ಮುನಿ ಥರ ಆಡ್ತಾ ಇದೆಯಾ. ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ, ನಿನ್ನ ಬಿಹೇವಿಯರ್ ತುಂಬ ಬದಲಾಗಿದೆ. ನನ್ನ ಬಿಹೇವಿಯರಲ್ಲಿ ಏನು ಚೇಂಜಸ್ ಇದೆ? ಅದೇ ತುಂಬ ರೊಮ್ಯಾಂಟಿಕ್ ಆಗೆಲ್ಲ ಮಾತಾಡ್ತಿದ್ಯಾ, ದಿಸ್ ಟೂ ಮಚ್. ಟೂ ಮಚ್ ಆಗಿದ್ರೆ ನಾನೇನು ಮಾಡಲಿ? ಅದೇ ಈ ಟೂ ಮಚ್ ರೊಮ್ಯಾನ್ಸ್ ಇದೆಯಲ್ಲ, ಅದನ್ನ ಕಟ್ ಮಾಡು ಅಂತ ಹೇಳ್ತಿರೋದು. ಅಯ್ಯೋ, ನಮ್ಮ ಕರ್ಮ. ಹುಡ್ಗಿರ್ ಜೀವನನೇ ಇಷ್ಟೇನಾ? ಯಾವಾಗಲೂ ಗಂಡಂದ್ರು ಮುಂದುವರಿಲಿ ಅಂತ ಕಾಯ್ತಾ ಇರೋದೇ ಆಯ್ತು. ನಾವೇ ಯಾಕೆ ಮುಂದುವರಿಬಾರ್ದು? ಅದಕ್ಕೆ ನನ್ನ ಕೈ ತೆಗೆದು ನಿನ್ನ ಮೇಲೆ ಹಾಕೊಂಡ್ಯಾ? ಇದೇ ನೋಡು ಬೇಡ ಅನ್ನೋದು. ನಾನು ಯಾಕೆ ಹಾಕೊಳ್ಳಿ? ಈ ಸತಿ ನೀನೇ ಹಾಕಿದ್ದು. ಮತ್ತೆ ಹೋದ್ಸಲ? ಈ ಸರಿ ಎಲ್ಲ ನೀನೇ ಹಾಕೊಂಡಿರೋದು. ಸಮಥಿಂಗ್ ಇಸ್ ಫಿಶಿ. ಹೇಳು, ಏನು ಪ್ಲಾನ್ ಮಾಡ್ಕೊಂಡಿದ್ಯಾ? ಅಪ್ಪ ಲಾರ್ಡ್ ಅಭಿಮನ್ಯು, ಎಂಥದ್ದು ಪ್ಲಾನ್ ಮಾಡ್ಕೊಂಡಿಲ್ಲ, ಎಂಥ ಫಿಶಿನೂ ಇಲ್ಲ. ನಿನ್ನ ತಲೆಯಲ್ಲಿ ಸುಮ್ಮನೆ ಹುಳ ಬಿಟ್ಕೊಂಡು ನನ್ನ ಮೇಲೆ ಡೌಟ್ ಪಡ್ತಿದ್ಯಾ ಅಷ್ಟೇ. ದ ಗ್ರೇಟ್ ಶ್ರಾವಣಿ, ನೀನೇನಾದರೂ ಮಾಡ್ಕೋ, ನನಗೇನು ಬೇಡ. ನಾನು ಕರೆದಂಥ ವ್ಯಕ್ತಿನೂ ಅಲ್ಲ. ಹಾಂ, ಇಲ್ಲ, ನಾನಿವತ್ತು ಬ್ಯೂಟಿ ಪಾರ್ಲರ್ ಬರೋಕ್ಕಾಗಲ್ಲ. ನೀವು ಹೋಗ್ಬಿಟ್ಟು ಬನ್ನಿ, ನಂಗೆ ಬೇರೆ ಕೆಲಸಗಳಿದೆ, ಸ್ವಲ್ಪ ಟೆನ್ಷನಲ್ಲಿದ್ದೀನಿ. ಓಕೆ, ಬಾಯ್. ನಮ್ಮ ಜೀವನದಲ್ಲಿ ಪ್ರಭಾಕರನ್ನ ಕಿಡ್ನ್ಯಾಪ್ ಮಾಡು, ಅವನ ಹತ್ರ ಇರೋ ಸಾಕ್ಷಿನ ಕಲೆಕ್ಟ್ ಮಾಡು, ಪ್ರಭಾಕರ್ ಊಟ ಮಾಡಿದ್ನ, ಪ್ರಭಾಕರ್ ತಿಂಡಿ ಮಾಡಿದ್ನ, ಪ್ರಭಾಕರ್ ಮುಖ ತೊಳೆದ್ನ, ಪ್ರಭಾಕರ್ ಅದನ್ನು ಮಾಡಿದ್ನ ಇದನ್ನು ಮಾಡಿದ್ನ ಅಂತ ಕೇಳೋದೇ ಜೀವನ ಆಗೋಯ್ತು. ನಮ್ಮ ಕರ್ಮ. ಏನು ಮಾಡೋದು ಬಾವ, ನಮ್ಮ ಟೈಮ್ ಸರಿ ಇಲ್ಲ. ಆ ಪ್ರಭಾಕರ್ ಬಾಲ ಹಿಡ್ಕೊಂಡು ಕುತ್ಕೊಳ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಅವನೊಂದು ಗಟ್ಟಿ ಪಿಂಡ, ಏನು ಮಾಡಿದ್ರೂ ಅವ್ನಿಗೇನೂ ಆಗಲ್ಲ. ನಮ್ಮ ಜೀವ ತಿನ್ನಬೇಕು ಅಂತಲೇ ಬಂದು ವಕ್ರಿಸ್ಕೊಂಡಿದ್ದಾನೆ. ಪ್ರಭಾಕರದ್ದು ಏನಾಯ್ತಮ್ಮ? ಸಂಯುಕ್ತ ಏನಾದರೂ ಪ್ಲಾನ್ ತಗೊಬಂದ್ಲ ಹೆಂಗೆ? ಇಲ್ಲ ಬಾವ, ಅಕ್ಕ ತಾನೂ ಮಾಡ್ತಿಲ್ಲ, ಮಾಡೋದಕ್ಕೂ ಬಿಡ್ತಾ ಇಲ್ಲ. ಅದೇ ನೋಡು ನಮಗೆ ಅರ್ಧ ಸಮಸ್ಯೆ. ಯಾವ ಶುಭ ಮುಹೂರ್ತಕ್ಕೆ ವೇಟ್ ಮಾಡ್ತಾ ಇದ್ದಾಳ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ಮಾತು ಹೇಳ, ಅಕ್ಕ ಯಾವಾಗ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತಲೇ ಗೊತ್ತಾಗೋದಿಲ್ಲ. ನಾವು ಅವಳು ಪ್ಲ್ಯಾನ್ ಮಾಡೋವರೆಗೂ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನಾವೇ ಏನಾದರೂ ಮಾಡಬೇಕು. ನಾನು ನಿನ್ನ ಜೊತೆ ಇರೋದಕ್ಕೆ ಏನೋ ಒಂಥರ ಖುಷಿ ನೋಡು. ಯಾಕೆ ಗೊತ್ತಾ? ನನ್ನನ್ನು ಸೀರಿಯಸ್ ಆಗಿ ತೊಗೊಳ್ತೀಯಲ್ಲ, ಅದಕ್ಕೆ. ಆದರೆ ಸಂಯುಕ್ತ ನನ್ನನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂದ್ಕೊಳ್ತಾಳೆ. ನಾವೇನಾದರೂ ಅರೆಸ್ಟ್ ಆದರೆ ನಾನು ನಿಮ್ಮ ಜೊತೆ ಬರ್ಬೇಕು ತಾನೆ? ಆಗ ನಾನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಂದರೆ ಪೊಲೀಸ್ನವರು ಬಿಟ್ಟೋಗ್ತಾರಾ? ನೀವು ಹೆದರಿಸ್ತಾ ಇದ್ದೀರಾ ಅಥವಾ ಅಪಶಕುನ ನುಡಿತಾ ಇದ್ದೀರಾ? ಹೇಳ್ಬಿಡಿ. ಎರಡೂ ಅಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಈಗ ಅದನ್ನು ಬಿಡು. ನೀನೀಗ ಹೊಸದಾಗಿ ಏನು ಪ್ಲ್ಯಾನ್ ಮಾಡಿದೆ ಅದನ್ನು ಹೇಳು. ಆ ಪ್ರಭಾಕರ್ ಸಾವೇ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಪರಿಹಾರ ಬಾವ. ಅವನ ಸಾವೇ ನಮಗೆ ದಾರಿ ದೀಪ. ಅಯ್ಯೋ, ಅದು ಅಷ್ಟು ಸುಲಭ ಅಲ್ಲ ಅಂತ ಸಂಯುಕ್ತ ಹೇಳಿಲ್ವಾ?